ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಸಳೆ ಸೊಪ್ಪಿನ ಸಾರು ಮಾಡೋಣ. ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಸುಲಭವಾಗಿ ಮಾಡ್ಕೊಬೋದು. ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ಇದು ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರ್ತದೆ. ಮೊದಲಿಗೆ ಇಲ್ಲಿ ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀವಿ. ಬಸಳೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊಬೇಕು. ಸಾರು ಮಾಡೋದಕ್ಕೆ ಈಗ ಒಂದು 4 ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀವಿ. ಕೊತ್ತಂಬರಿ, ಅಚ್ಕಾರದ ಪುಡಿ, ತೊಗರಿಬೇಳೆ, ಈರುಳ್ಳಿ, ಧನಿಯಾ ಪುಡಿ ಇಷ್ಟನ್ನು ತೊಗೊಂಡಿದ್ದೀವಿ. ಕುಕ್ಕರ್ ಇಟ್ಕೊಳ್ಳಿ. ಅದರಲ್ಲಿ 1 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ತೊಗೊಂಡಿದ್ದೀವಿ. ಅರಿಶಿನ ಪುಡಿ, ಈಗ ತೊಗರಿಬೇಳೆ, ಅರಿಶಿನ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಟೊಮ್ಯಾಟೊ 4, ಅಚ್ಕಾರದ ಪುಡಿ, ಕೊತ್ತಂಬರಿ ಎಲ್ಲವನ್ನು ಸೇರಿಸ್ಕೊಳ್ಳಿ. ಟೊಮ್ಯಾಟೊ 4 ದೊಡ್ಡ ಸೈಜಿಂದು ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀವಿ. 1 ಈರುಳ್ಳಿ, 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀವಿ. ಈಗ ಎಲ್ಲವನ್ನು ಕುಕ್ಕರಲ್ಲಿ ಬೇಯಿಸ್ಕೊಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೇಕು. ತೊಗರಿಬೇಳೆ ಹಾಕ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೇಕು. ಎಣ್ಣೆನ ಸೇರಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬೇಗ ಬೇಯುತ್ತೆ. ಈಗ ಒಂದು 3 ವಿಸಿಲ್ನ ಬರ್ಸ್ಕೊಬೇಕು. ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 3 ವಿಸಿಲ್ನ ಇಲ್ಲ 4 ವಿಸಿಲ್ನ ಬೇಯಿಸ್ಕೊಳ್ಳಿ. ತೊಗರಿಬೇಳೆ ಎಲ್ಲ ಚೆನ್ನಾಗಿ ಬೆಂದಿರಬೇಕು. ಈ ರೀತಿ ಚೆನ್ನಾಗಿ ವಿಸಿಲ್ ಬಂದಿದೆ. ಸ್ವಲ್ಪ ಹುಣಸೆಹಣ್ಣ ನೆನೆಯಕ್ಕೆ ಹಾಕ್ಕೊಬೇಕು. ಈಗ ಬಸಳೆ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀವಿ ಸಣ್ಣದಾಗಿ. ಒಂದು ಕಟ್ಟಷ್ಟು ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಈಗ ಅದನ್ನು ಸಹ ವಿಸಿಲ್ ಬರ್ಸ್ಕೊಳೋಣ. 1 ಅಥವಾ 2 ವಿಸಿಲ್ನ ಬರ್ಸ್ಕೊಳೋಣ. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಈರುಳ್ಳಿ, ಕರಿಬೇವು ಇಷ್ಟನ್ನು ತಗೊಳ್ಳಿ. ಒಗ್ಗರಣೆ ಮಾಡೋದಕ್ಕೆ ಎಣ್ಣೆನ ಸೇರಿಸ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ನೋಡಿ ಈ ರೀತಿ ಸಿಡ್ದಾಗಿದೆ. ಈಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕೊಬ್ಬರಿನ ರುಬ್ಕೊಂಬಂದಿದ್ವಿ ಗಸಗಸೆ ಹಾಕಿ, ಅದನ್ನು ಇಲ್ಲಿ ಸೇರಿಸ್ಕೊಳ್ಳಿ ಒಗ್ಗರಣೆಯಲ್ಲಿ.
ಕೊಬ್ಬರಿನೂ ಸ್ವಲ್ಪ ಗಸಗಸೆ ಹಾಕಿ ರುಬ್ಕೊಂಬಂದಿದ್ವಿ, ಅದನ್ನು ಇಲ್ಲಿ ಸೇರಿಸ್ಕೊಬೇಕು. ತುಂಬ ಚೆನ್ನಾಗಿ ಬರ್ತದೆ, ಗಸಗಸೆ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಮಸಾಲೆ ನೀರನ್ನ ಸೇರಿಸ್ಕೊಳ್ಳಿ. ಈ ರೀತಿ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಎಲ್ಲ, ಅದನ್ನು ಸೇರಿಸ್ಕೊಳ್ಳಿ ಇದರಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಾಗಿದೆ. ನಿಮಗೆ ಬೇಕಂದರೆ ಮಸ್ಕೊಬೋದು, ಇಲ್ಲಾಂದರೆ ಈ ರೀತಿಯೇ ಮಾಡ್ಕೊಬೋದು. ಈ ರೀತಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಹೈ ಫ್ಲೇಮಲ್ಲಿ ಇಟ್ಕೊಬೇಕು ಉರಿನ. ಈ ರೀತಿ ರೆಡಿಯಾಗಿದೆ. ಇವಾಗ ನೋಡಿ, ಬಸಳೆ ಸೊಪ್ಪಿನ ಸಾರು ರೆಡಿಯಾಗಿದೆ. ಇದು ಮುದ್ದೆಗೆ, ಅನ್ನಕ್ಕೆಲ್ಲ ಸೂಪರ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.